ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ. ಮತ್ತೆ 1989ನೇ ಇಸ್ವಿಲಿ ಸೋತಂಥ ದೇವೇಗೌಡರು ಮತ್ತೆ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು 99ಕ್ಕೆ ಚುನಾವಣೆ ಬರುತ್ತೆ. ಬಿಕಾಸ್ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗುತ್ತೆ. ಆ 89ರಲ್ಲಿ ಯಾರು MP ಆಗಿರ್ತಾರಪ್ಪ ಹಾಸನ್ಗೆ ಅಂದರೆ, ಸೊ ಅವಾಗ 2 ಚುನಾವಣೆ ಒಟ್ಟಿಗೆ ನಡೆದಿರುತ್ತೆ. ಸೊ ನನ್ನ ಹಿರಿಸಾವೆ ಅಣ್ಣಯ್ಯ, ನಮ್ಮ ಹಿರಿಸಾವೆ ಅಣ್ಣಯ್ಯ MP ಆಗಿರ್ತಾರೆ 89ರಲ್ಲಿ, ಘಟಾನುಘಟಿ ನಾಯಕ. ಆದರೆ ಇಲ್ಲಿ ಛಿದ್ರ ಆಗಿದ್ದಂಥ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಪೋಸ್ಟ್ ಕೊಡಬೇಕಾಗಿರುತ್ತೆ ಅಥವಾ ಮತ್ತೆ ಅವ್ರು ಕಟ್ಟಬೇಕಾಗಿರುತ್ತೆ. ಸೊ ಹಾಸನ್ ಲೋಕಸಭಾ ಪ್ರಪ್ರಥಮ ಬಾರಿಗೆ ಅವರು ಸ್ಪರ್ಧೆನ ಮಾಡ್ತಾರೆ. ಸ್ಪರ್ಧೆ ಮಾಡಿದಂಥ ದೇವೇಗೌಡರು ಭಾಳ ಟಫ್ ಫೈಟು. ಅಂದರೆ ಹಿರಿಸಾವೆ ಅಣ್ಣಯ್ಯನವ್ರೂ ಇವರಷ್ಟೇ ಪ್ರಭಾವ, ಇವರಷ್ಟೇ ಸಮಾನರು. ಸೊ ಹೇಗೆ ಚುನಾವಣೆ ನಡೆಯುತ್ತೆ, ಈ ಚುನಾವಣೆಯಲ್ಲಿ ಹಿರಿಸಾವೆ ಅಣ್ಣಯ್ಯನವ್ರು ಗೆಲ್ತಾರೆ, ದೇವೇಗೌಡರು ಗೆಲ್ತಾರೆ, ಯಾರು ಗೆಲ್ತಾರೆ ಎಷ್ಟು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ.